ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಯಾವ ವಿಷಯವನ್ನು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಶಾತವಾಹನರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಏನು ಅಂತ ಹೇಳಿದ್ರೆ UPSCಯಲ್ಲಾಗಲಿ ಅಥವಾ KPSCಯಲ್ಲಾಗಲಿ ಮುಖ್ಯವಾಗಿ KAS ಅಥವಾ ಮುಖ್ಯವಾಗಿ IAS ಈ ಎರಡೂ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಕ್ಕಂತಹ ಸಾಂಸ್ಕೃತಿಕ ಹಿನ್ನೆಲೆ ಅಥವಾ ಸಾಂಸ್ಕೃತಿಕ ಪರಂಪರೆ ಅಂತ ಹೇಳಿದಾಗ ಶಾತವಾಹನರು ಮುಖ್ಯ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಅಂತ ಹೇಳಿದಾಗ ಮುಖ್ಯವಾಗಿ ಇಲ್ಲಿ ನೋಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಚಿತ್ರಕಲೆ, ಇಲ್ಲ ಅಂತ ಹೇಳಿದ್ರೆ ವಾಸ್ತುಶಿಲ್ಪ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಥವಾ ಇನ್ನೊಂದು ಪೇಂಟಿಂಗ್. ಈ ಎರಡನ್ನೂ ಕೂಡ ಯಾವುದ್ರ ಮೇಲೆ ಬೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಶಾತವಾಹನರ ಮೇಲೆ ಬೇಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್, ಮಥುರಾ ಸ್ಕೂಲ್ ಆಫ್ ಆರ್ಟ್, ಅದಾದಮೇಲೆ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂಥೇಳಿ 3 ವಿಭಾಗಗಳನ್ನು ನಾವು ಗುರುತಿಸ್ಕೊಳ್ತೀವಿ. ಆ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಶಾತವಾಹನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಆದ್ದರಿಂದ ಶಾತವಾಹನರು UPSCಯಲ್ಲಾಗಲಿ ಅಥವಾ KPSCಯಲ್ಲಾಗಲಿ ಅತಿ ಮುಖ್ಯವಾಗಿ ನೋಡ್ಕೋಬೇಕಾಗಿರ್ತಕ್ಕಂಥ ಒಂದು ಟಾಪಿಕ್ ಅಥವಾ ಒಂದು ಕಿಂಗ್ಡಮ್, ಇಲ್ಲ ಅಂತ ಹೇಳಿದ್ರೆ ಒಂದು ರಾಜಮನೆತನ. ಸೊ ಅದನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಒಂದಷ್ಟು ಶಾತವಾಹನರ ಬ್ರೀಫ್ ಕತೆ ಅಥವಾ ಬ್ರೀಫಾಗಿ ಅವರ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಸ್ಟೋರಿ ಇನ್ ದ ಸೆನ್ಸ್ ಅವರ ಮುಖ್ಯವಾಗಿರ್ತಕ್ಕಂಥ ಘಟನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಶಾತವಾಹನರು ಯಾರು ಅಂತ ಹೇಳಿದಾಗ ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ ರಾಜ ಬೇರೆ. ಕರ್ನಾಟಕವನ್ನು ಆಳಿದ ಪ್ರಥಮ ಕನ್ನಡದ ರಾಜ ಅಂತ ಹೇಳಿದಾಗ ನಾವು ಕದಂಬರ ಮಯೂರವರ್ಮನನ್ನು ಗುರುತಿಸ್ತೀವಿ. ಆದರೆ ಇಲ್ಲಿ ಕರ್ನಾಟಕವನ್ನು ಆಳಿದ ಪ್ರಥಮ ರಾಜಮನೆತನ ಯಾವುದು ಅಂತ ಹೇಳಿದ್ರೆ ಶಾತವಾಹನರು. ಅದ್ರ ಜೊತೆಗೆ ಶಾತವಾಹನರು ಯಾರ ಉತ್ತರಾಧಿಕಾರಿಗಳಾಗಿ ಬರ್ತಾರೆ ಅಂತ ಹೇಳಿದ್ರೆ ಮೌರ್ಯರ ಉತ್ತರಾಧಿಕಾರಿಗಳಾಗಿ ಶುಂಗ, ಕಣ್ವ, ಶಾತವಾಹನರು ಬರ್ತಾರೆ. ಈ ಶುಂಗ ಮತ್ತು ಕಣ್ವ ಉತ್ತರ ಭಾರತದ ಕಡೆಗೆ ಅವರು ತಮ್ಮ ಪ್ರಾಬಲ್ಯವನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಶಾತವಾಹನರು ದಕ್ಷಿಣ ಭಾರತದ ಕಡೆಗೆ ತಮ್ಮ ಪ್ರಾಬಲ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಅದಕ್ಕೆ ಶಾತವಾಹನರನ್ನು ದಕ್ಷಿಣ ಭಾರತದ ಸಾಮಂತ ದೊರೆಗಳಾಗಿದ್ದರು ಅಂಥೇಳಿ ಮೌರ್ಯರವರನ್ನು ಗುರುತಿಸ್ತಾ ಹೋಗ್ತಾರೆ. ಅದಾದಮೇಲೆ ಇವರ ಕಾಲಮಾನ ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತ ಪೂರ್ವ 230ರಿಂದ 220 ನಡುವೆ ಇವರು ಇರ್ತಾರೆ. ಅದಾದಮೇಲೆ ಕರ್ನಾಟಕವನ್ನು ಆಳಿದ ಪ್ರಥಮ ರಾಜಮನೆತನ ಯಾವುದು ಅಂತ ಹೇಳಿದ್ರೆ ನಮಗೆ ಸಿಕ್ಕಿರೋದು ಶಾತವಾಹನರು. ಸೊ ಶಾತವಾಹನರು ಅಂತ ಹೇಳಿದ್ಮೇಲೆ ಅವ್ರ ಬಗ್ಗೆ ಏನಾದರೂ ನಮ್ಮ ಹತ್ರ ಒಂದು ಸೋರ್ಸ್ ಇರಬೇಕಲ್ವ, ಇವರು ಶಾತವಾಹನರು ಅಂತ ಹೇಳೋದಕ್ಕೆ. ಆ ಸೋರ್ಸ್ ಯಾವುದು? ಸೊ ಸೋರ್ಸ್ ಮೂಲಕ ನಾವೇನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಸೊ ಶಾತವಾಹನರು ಎಲ್ಲಿದ್ದರು ಅಥವಾ ಅವರು ಯಾವಾಗಲಿಂದ ಆಳ್ವಿಕೆ ಏನು ಮಾಡಿದ್ರು, ಆಳ್ವಿಕೆಯ ಜೊತೆಗೆ ಹೇಗೆ ಅವರ ಇತಿಹಾಸ ಇತ್ತು, ಅಥವಾ ಅವರು ಸಾಂಸ್ಕೃತಿಕ ಹಿನ್ನೆಲೆ ಹೇಗಿತ್ತು, ಧಾರ್ಮಿಕ ಹಿನ್ನೆಲೆ ಹೇಗಿತ್ತು, ಅಥವಾ ರಾಜಕೀಯ ಹಿನ್ನೆಲೆ ಹೇಗಿತ್ತು, ಇದೆಲ್ಲವನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದಷ್ಟು ಸಾಕ್ಷಿಗಳು ಬೇಕು. ಆ ಸಾಕ್ಷಿಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇ ಸಾಕ್ಷಿ ನಮಗೆ ಯಾವುದು ಅಂತ ಹೇಳಿದ್ರೆ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಕ್ಕೆ ಶಾಸನ ಆಧಾರಗಳು. ಮೊದಲನೇ ಶಾಸನ ನಮಗೆ ನಾಸಿಕ್, ಕಾರ್ಲೆ, ನಾನಾಗಢ್, ಆತಿಗುಂಫಾ, ಗಿರ್ನಾರ್ ಶಾಸನಗಳು ಶಾತವಾಹನರ ಇತಿಹಾಸವನ್ನು ತಿಳಿಸಲು ಮುಖ್ಯವಾಗಿರ್ತಕ್ಕಂಥ ಆಧಾರಗಳಾಗಿದೆ. ಯಾವುದು? ಶಾಸನಗಳು. ಅದಾದಮೇಲೆ ಸಾಹಿತ್ಯ ಆಧಾರಗಳು ಯಾವುದು ಅಂತ ಹೇಳಿದ್ರೆ ಗುಣಾಢ್ಯನ ಬೃಹತ್ ಕಥಾ. ಸೊ ಬೃಹತ್ ಕಥಾವನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಕಡೆ ಕನ್ನಡದ ಪಂಚತಂತ್ರ ಅಂತ ಹೇಳಿ ನಾವೇನು ಕರಿತೀವಿ, ಅಥವಾ ವಸುಭಾಗಭಟ್ಟನ ಪಂಚತಂತ್ರ ಅಂತ ಏನು ಕರಿತೀವಿ, ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಗುಣಾಢ್ಯನ ಬೃಹತ್ ಕಥಾ. ಅದಾದಮೇಲೆ ಆಲನ ಗಾಥಾ ಸಪ್ತಶತಿ ಈ ಕೃತಿ ಅತಿ ಮುಖ್ಯ. ಅಂದರೆ ಪ್ರಾಕೃತದಲ್ಲಿ ರಚನೆಯಾಗಿದ್ದರೂ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಕೆಲವೊಂದಷ್ಟು ಆಧಾರಗಳನ್ನು ಒದಗಿಸ್ಕೊಡುತ್ತೆ. ಯಾವುದು ಅಂತ ಹೇಳಿದ್ರೆ ಕನ್ನಡದ ಕೆಲವೊಂದಷ್ಟು ಪದಗಳು ಗಾಥಾ ಸಪ್ತಶತಿಯಲ್ಲಿದೆ. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಕ್ರಿಯಾಪದಗಳು. ಆ ಕ್ರಿಯಾಪದಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಆಲನ ಗಾಥಾ ಸಪ್ತಶತಿ. ಅದಾದಮೇಲೆ ಇದೇ ಗಾಥಾ ಸಪ್ತಶತಿ ಶಾತವಾಹನರ ಇತಿಹಾಸವನ್ನು ತಿಳಿಯೋದಕ್ಕೂ ಕೂಡ ಕಾರಣ ಆಗ್ತದೆ. ಅದಾದಮೇಲೆ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ, ಇದು ಯಾರು ಬರ್ದಿದ್ದಾರೆ ಅಂತಲೇ ಗೊತ್ತಿಲ್ಲ, ಆದರೂ ಕೂಡ ಇದರಲ್ಲೂ ಕೆಲವೊಂದಷ್ಟು ಶಾತವಾಹನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಲೀಲವಾಯಿ ಕೃತಿ ಅಂತ ಹೇಳಿ ಇನ್ನೊಂದು ಕೃತಿ ಬರುತ್ತೆ, ಅದರಲ್ಲೂ ಕೂಡ ಕೆಲವೊಂದಷ್ಟು ಅಂಶಗಳನ್ನು ನಾವು ಶಾತವಾಹನರ ಬಗ್ಗೆ ನೋಡ್ತೀವಿ. ಅದಾದಮೇಲೆ ಇನ್ನು ಎಲ್ಲಿ ಶಾತವಾಹನರ ಇತಿಹಾಸವನ್ನು ತಿಳಿಯೋದಕ್ಕೆ ದಾಖಲೆಗಳಿದೆ ಅಂತ ಹೇಳಿದ್ರೆ
ಪುರಾಣಗಳು. ಅದರಲ್ಲಿ ಮತ್ಸ್ಯ ಪುರಾಣ, ವಿಷ್ಣು ಪುರಾಣ, ಭಾಗವತ ಪುರಾಣ, ಈ ಪುರಾಣಗಳಲ್ಲೂ ಕೂಡ ನಾವು ಶಾತವಾಹನರ ಇತಿಹಾಸವನ್ನು ತಿಳಿಯೋದಕ್ಕೆ ಮುಂದಾಗ್ತಾ ಹೋಗ್ತೀವಿ. ನೆಕ್ಸ್ಟು ನಾವು ಇಲ್ಲಿ ಒಂದು ಅಂಶವನ್ನು ಮುಖ್ಯವಾಗಿ ನೋಡಬೇಕಾಗತ್ತೆ. ಯಾವುದು ಅಂತ ಹೇಳಿದ್ರೆ, ಸಂಶೋಧಕರುಗಳು ಏನು ಹೇಳ್ತಾರೆ, ಶಾತವಾಹನರು ಎಲ್ಲಿನವರು ಅಥವಾ ಎಲ್ಲಿ ಮೂಲದವರು, ಇದೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಸೊ ಅದರಲ್ಲಿ ಕೆಲವೊಂದಷ್ಟು ಸಂಶೋಧಕರುಗಳು ಬರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಪ್ರೊಫೆಸರ್ ರಾಪ್ಸರ್ ಅಥವಾ ಡಾಕ್ಟರ್ ಸ್ಮಿತ್ ಭಂಡಾರ್ಕರ್. ಇವರೆಲ್ಲರೂ ಕೂಡ ಶಾತವಾಹನರನ್ನು ಆಂಧ್ರ ಮೂಲದವರು ಅಂತ ಹೇಳ್ತಾರೆ. ಅಂದರೆ ಆಂಧ್ರ ಪ್ರದೇಶ ಅವ್ರ ಮೂಲ ಅಂಥೇಳಿ. ಆಮೇಲೆ ವಿ.ಎಸ್. ಸುಕ್ತಂಕರ್, ಕೆ.ಪಿ. ಜೈಸ್ವಾಲ್, ಎಚ್.ಸಿ. ರಾಯಚೌಧರಿ, ಇವರೆಲ್ಲರೂ ಕೂಡ ಪಶ್ಚಿಮ ಭಾರತ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದವರು ಅಂಥೇಳಿ ಹೇಳ್ತಾ ಹೋಗ್ತಾರೆ. ಸೊ ಅದಾದಮೇಲೆ ನಾವು ಏನು ಅಂತ ಹೇಳಿದ್ರೆ, ಶಾತವಾಹನರ ರಾಜಧಾನಿ ಬಂದು ಪ್ರತಿಷ್ಠಾನ ಅಥವಾ ಪೈಠಾನ್ ಅಂತ ಹೇಳಿ ಕರಿತೀವಿ. ಅವರ ಸಾಮ್ರಾಜ್ಯ ಎಲ್ಲಿವರೆಗೂ ವಿಸ್ತಾರ ಆಗಿತ್ತು ಅಂತ ಹೇಳಿದ್ರೆ, ಪಶ್ಚಿಮದ ಕೊಂಕಣ ಕರಾವಳಿಯಿಂದ ಪೂರ್ವದಲ್ಲಿ ಕೃಷ್ಣ ಮುಖಜ ಭೂಮಿಯವರೆಗೆ, ದಕ್ಷಿಣದಲ್ಲಿ ಚಂದ್ರವಳ್ಳಿಯ ತನಕ ವಿಸ್ತಾರವನ್ನು ಪಡ್ಕೊಂಡಿತ್ತು. ಆಲ್ಮೋಸ್ಟ್ ದಕ್ಷಿಣ ಭಾರತ ಅಂತ ಹೇಳಿನ ಕರಿಬೋದು. ಸೊ ಅದನ್ನು ಶಾತವಾಹನರು ಏನು ಮಾಡಿದರು, ಹೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದ್ರು, ಮತ್ತು ಆ ರಾಜ್ಯವನ್ನು ಅವರು ಆಳ್ತಾ ಹೋಗ್ತಾಯಿದ್ರು. ಸೊ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಶಾತವಾಹನರ ರಾಜಕೀಯ ಇತಿಹಾಸ. ಸೊ ರಾಜಕೀಯ ಇತಿಹಾಸ ಅಂತ ಹೇಳಿದ್ರೆ, ಯಾವ ರಾಜ ಇದನ್ನು ಸೃಷ್ಟಿ ಮಾಡ್ದ, ಯಾವ ರಾಜ ಇದನ್ನು ಪ್ರತಿಷ್ಠೆಗೆ ತೆಗೆದುಕೊಂಬಂದ ಅಥವಾ ಪ್ರಾಮುಖ್ಯತೆಗೆ ತೆಗೆದುಕೊಂಬಂದ, ಅದಾದಮೇಲೆ ಯಾವ ಮಟ್ಟಕ್ಕೆ ಸಾಮ್ರಾಜ್ಯ ಬೆಳ್ಕೊಂಡೋಯ್ತು ಅನ್ನೋದನ್ನು ನಾವು ರಾಜಕೀಯ ಇತಿಹಾಸದ ಹಿನ್ನೆಲೆಯಲ್ಲಿ ನೋಡ್ತೀವಿ. ಸೊ ಹಾಗಾದರೆ ಶಾತವಾಹನ ರಾಜಕೀಯ ಇತಿಹಾಸದಲ್ಲಿ ನಾವು ನೋಡೋದು ಯಾವುದು ಅಂತ ಹೇಳಿದ್ರೆ, ಈ ಶಾತವಾಹನರ ಮೂಲ ಪುರುಷ ಯಾರು ಅಥವಾ ಈ ಒಂದು ಮನೆತನವನ್ನು ಸೃಷ್ಟಿ ಮಾಡಿದವನು ಯಾರು ಅಂತ ಹೇಳಿದ್ರೆ ಸಿಮುಖ ಅಂಥೇಳಿ. ಸೊ ಅವನೇನು ಮಾಡ್ತಾನೆ, ಶಾತವಾಹನ ಸಂತತಿಯ ಸ್ಥಾಪಕನಾಗ್ತಾನೆ. ಅದಾದಮೇಲೆ ಕಣ್ವರನ್ನಾಗಲಿ ಮತ್ತು ಆಳುಪರನ್ನಾಗಲಿ ಇವರೆಲ್ಲರನ್ನೂ ಕೂಡ ಅವನೇನು ಮಾಡ್ತಾನೆ, ಸೋಲಿಸ್ತಾ ಹೋಗಿ ದಕ್ಷಿಣ ಭಾರತದಲ್ಲಿ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ ನಿರ್ವಹಣೆಗೆ ಅಥವಾ ನಿರ್ಮಾಣಕ್ಕೆ ಇವನು ಭದ್ರ ಬುನಾದಿಯನ್ನು ಹಾಕ್ತಾನೆ. ಯಾರು, ಸಿಮುಖ. ಅದಾದಮೇಲೆ ನಮಗೆ ಸಿಗೋದು ಯಾರು ಅಂತ ಹೇಳಿದ್ರೆ ಎರಡನೇ ಕೃಷ್ಣ. ಸೊ ಸಿಮುಖನ ತಮ್ಮ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ನಾಸಿಕ್ನಲ್ಲಿ ಬೌದ್ಧ ಗುಹಾಲಯಗಳನ್ನು ನಿರ್ಮಿಸ್ತಾನೆ. ಯಾಕೆ ಬೌದ್ಧ ಗುಹಾಲಯ ಅಂತ ಹೇಳಿದ್ರೆ, ಇವ್ರು ಬಂದಿರತಕ್ಕಂಥ ಶತಮಾನ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕ. ಕರ್ನಾಟಕದಲ್ಲಿ ನಮಗೆ ಬೌದ್ಧರ ಮೂಲಗಳು ಅಥವಾ ಬೌದ್ಧರು ಇದ್ದರು ಅನ್ನೋದಕ್ಕೆ ನೆಲೆಗಳು ಇದಾವೆ, ಆದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳಿಲ್ಲ. ಸೊ ಆಮೇಲೆ ಬೌದ್ಧ ಧರ್ಮವು ಕೂಡ ದಕ್ಷಿಣದಲ್ಲಿ ಪ್ರಚಲಿತದಲ್ಲಿತ್ತು ಅನ್ನೋದನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತೂಪಗಳಾಗಲಿ ಅಥವಾ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗುಹಾಲಯಗಳಾಗಲಿ, ಅದರ ಮೂಲಕವಾಗಿ ದಕ್ಷಿಣ ಭಾರತದಲ್ಲೂ ಕೂಡ ಬೌದ್ಧರು ಇದ್ದರು ಅನ್ನೋದು ನಿರ್ಧಾರ ಆಗ್ತದೆ. ಸೊ ಕೃಷ್ಣ ಏನು ಮಾಡ್ತಾನೆ, ಬೌದ್ಧರಿಗೆ ಸಂಬಂಧಪಟ್ಟ ಹಾಗೆ ಬೌದ್ಧ ಗುಹಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅದಾದಮೇಲೆ ಎರಡನೇ ಶಾತಕರ್ಣಿ, ಇವನು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ರತಿಕರಾಗಲಿ ಭೋಜಕರನ್ನಾಗಲಿ ಮಾಳವರನ್ನು ಸೋಲಿಸಿ ತನ್ನ ರಾಜ್ಯವನ್ನು ವಿಸ್ತಾರ ಮಾಡ್ತಾ ಹೋಗ್ತಾನೆ. ಈ ವಿಸ್ತಾರ ಮಾಡೋದ್ರ ಜೊತೆಗೆ ಇವರನ್ನು ಗೆದ್ದಿದ್ದಕ್ಕೋಸ್ಕರ ಅವನೇನು ಮಾಡ್ತಾನೆ, ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಆ ಅಶ್ವಮೇಧ ಯಾಗವನ್ನು ಮಾಡಿದ್ದಕ್ಕೆ ಅವನನ್ನು ದಕ್ಷಿಣ ಪಥ ಸಾರ್ವಭೌಮ ಅಂಥೇಳಿ ಕೂಡ ಕರೀತಾರೆ. ಸೊ ಇವನ ಹೆಂಡತಿಯಾಗಿರ್ತಕ್ಕಂಥ ನಾಗನಿಕ, ಅವಳು ನಾನಾಗಢ ಶಾಸನವನ್ನು ಕೊರಸ್ತಾಳೆ. ಸೊ ಆ ನಾನಾಗಢ ಶಾಸನ ಏನು ಹೇಳುತ್ತೆ, ಎರಡನೇ ಶಾತಕರ್ಣಿಯ ಬಗ್ಗೆ ಸಂಬಂಧಿರ್ತಕ್ಕಂತಹ ವಿಷಯಗಳನ್ನು ಹೇಳ್ತಾ ಹೋಗುತ್ತೆ. ಸೊ ಅದಾದಮೇಲೆ ನಮಗೆ ನೆಕ್ಸ್ಟು ಹಾಲರಾಜ ಬರ್ತಾನೆ. ಹಾಲರಾಜ ಎಗೈನ್ ಅವನೇ ಗಾಥಾ ಸಪ್ತಶತಿ ಅಂತ ಹೇಳಿ ಒಂದು ಕೃತಿಯನ್ನು ಬರೆದಿರೋದು. ಅದಾದಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಶಾಲಿವಾಹನ ಶಕೆಯನ್ನು ಕ್ರಿಸ್ತಶಕ 78ರಲ್ಲಿ ನಿರ್ಮಾಣ ಮಾಡ್ತಾನೆ. ಅದಾದಮೇಲೆ ಈ ಗೌತಮಿ ಪುತ್ರ ಶಾತಕರ್ಣಿ ಬರ್ತಾನೆ. ಸೊ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ. ಅವನು ನಹಪಾಣ ಕ್ಷತ್ರಪರನ್ನು ಸೋಲಿಸ್ತಾನೆ. ಸೊ ಅವರನ್ನು ಸೋಲಿಸಿದ ಮೇಲೆ ಅವರ ನಾಣ್ಯಗಳೇನಿತ್ತಲ್ಲ, ಆ ನಾಣ್ಯಗಳ ಮೇಲೆ ತನ್ನ ರಾಜ್ಯದ ಚಿಹ್ನೆಯನ್ನು ಹಾಕಿ ಅದನ್ನು ಮರುಚಲಾವಣೆಗೆ ತರ್ತಾನೆ. ಅದಾದಮೇಲೆ ಈತನ ತಾಯಿ ಗೌತಮಿ ಬಾಲಶ್ರೀ ಇವನ ಮೇಲೆ ಒಂದು ಶಾಸನವನ್ನು ಹೊರಡಿಸ್ತಾಳೆ. ಅದು ಯಾವುದು ಅಂತ ಹೇಳಿದ್ರೆ ನಾಸಿಕ್ ಶಾಸನ. ಸೊ ಈ ನಾಸಿಕ್ ಶಾಸನದಲ್ಲಿ ಇವನ ದಿಗ್ವಿಜಯಗಳನ್ನು ಒಳಗೊಂಡಿದೆ. ಯಾರ್ದು, ಗೌತಮಿ ಪುತ್ರ ಶಾತಕರ್ಣಿಯ ದಿಗ್ವಿಜಯಗಳನ್ನು ಒಳಗೊಂಡಿದೆ. ಸೊ ಇವನಿಗಿರ್ತಕ್ಕಂಥ ಒಂದು ಬಿರುದು ಯಾವುದು ಅಂತ ಹೇಳಿದ್ರೆ ತ್ರೈ ಸಮುದ್ರ ತೋಯ ಪೀತವಾಹನ. ಏನು ತ್ರೈ ಸಮುದ್ರ ತೋಯ ಪೀತವಾಹನ ಅಂತ ಹೇಳಿದ್ರೆ, 3 ಸಮುದ್ರಗಳ ನೀರನ್ನು ಕೊಡಿದಿರ್ತಕ್ಕಂಥ ಕುದುರೆಯನ್ನು ಹೊಂದಿರತಕ್ಕಂಥವನು ಯಾರು, ಗೌತಮಿ ಪುತ್ರ ಶಾತಕರ್ಣಿ. ಸೊ ಅದಾದ ನಂತರ ನಮಗೆ ಎರಡನೆಯ ಪುಲಮಾಯಿ ಬರ್ತಾನೆ. ಸೊ ಇವನನ್ನು ದಕ್ಷಿಣ ಪದೇಶ್ವರ ಅಂಥೇಳಿ ಅವನು ಬಿರುದನ್ನು ಇಟ್ಕೊಂಡಿರ್ತಾನೆ. ಅದಾದಮೇಲೆ ಉಜ್ಜಯಿನಿಯ ದೊರೆ ರುದ್ರದಾಮನ್ ಮಗಳನ್ನು ಹೋಗಿ ಮದುವೆ ಆಗಿ ಬರ್ತಾನೆ. ಸೊ ಮದುವೆ ಆಗಿ ಬಂದ ಮೇಲೆ
ಅವನು ಮತ್ತು ರುದ್ರದಾಮನ್ ಮತ್ತು ಎರಡನೇ ಪುಲಮಾಯಿ ಇಬ್ಬರ ನಡುವೆ 2 ಸಲ ಯುದ್ಧ ಆಗ್ತದೆ. ಎರಡೂ ಸಲನೂ ಕೂಡ ಅವನು ಸೋಲ್ತಾನೆ. ಬಟ್ ಸಂಬಂಧ ಆಗಿರೋದ್ರಿಂದ ಆದ್ದರಿಂದ ಯಾವುದೇ ರಾಜ್ಯವನ್ನು ಅವನೇನು ಮಾಡೋದಿಲ್ಲ, ಕಬಳಿಸ್ಕೊಳ್ಳೋದಿಲ್ಲ. ಸೊ ಇದಿಷ್ಟು ನಾವೇನು ನೋಡಿದ್ವಿ ಅಂತ ಹೇಳಿದ್ರೆ ಶಾತವಾಹನರ ರಾಜಕೀಯ ಇತಿಹಾಸವನ್ನು ನಾವು ನೋಡ್ತಾ ಹೋದ್ವಿ. ಅದಾದಮೇಲೆ ಶಾತವಾಹನರನ್ನು ಅತಿ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರೋದು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಶಾತವಾಹನರ ಆಡಳಿತ. ಅಂದರೆ ಅವರ ಸಾಮ್ರಾಜ್ಯದಲ್ಲಿ ಅವರ ಆಡಳಿತ ಹೇಗಿತ್ತು, ಅಥವಾ ಅವರ ಆಡಳಿತ ಇನ್ ದ ಸೆನ್ಸ್ ಗವರ್ನೆನ್ಸ್ ಹೇಗಿತ್ತು, ಅಥವಾ ಗವರ್ನೆನ್ಸನ್ನು ಮಾಡಬೇಕಾದಾಗ ಅವರು ಯಾವ ರೀತಿಯಾಗಿರ್ತಕ್ಕಂತಹ ವಿಭಾಗಗಳನ್ನು ಮಾಡ್ಕೊಂಡಿದ್ರು, ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗ್ತದೆ. ಶಾತವಾಹನರ ಆಡಳಿತದಲ್ಲಿ ಇಲ್ಲಿ ರಾಜ್ಯದ ಮುಖ್ಯಸ್ಥ, ಅವನ ತೀರ್ಪೆ ಅಂತಿಮ ಆಗಿರ್ತದೆ. ಸೊ ಆಡಳಿತದ ಅನುಕೂಲಕ್ಕಾಗಿ ಅವ್ರು ಏನೇನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ರಾಜ್ಯದ ಸಬ್ಬಾಗಿ ಯಾವ್ದು ಬರುತ್ತೆ, ಪ್ರಾಂತದ ಕೆಳಗಡೆ ಆಹಾರ ಬರುತ್ತೆ, ಆಹಾರದ ಕೆಳಗೆ ಗ್ರಾಮ ಬರುತ್ತೆ. ಇದು ಮೇಲಿನಿಂದ ಕೆಳಗೆ. ಸೊ ಗ್ರಾಮ ಮೊದಲ ಘಟಕ ಆಗ್ತದೆ, ಆಡಳಿತ ಘಟಕ. ಅದಾದಮೇಲೆ ಆಹಾರ 2ನೇ ಆಡಳಿತ ಘಟಕ ಆಗ್ತದೆ, ಪ್ರಾಂತ 3ನೇ ಆಡಳಿತ ಘಟಕ ಆಗ್ತದೆ, 4 ರಾಜ್ಯ. ಸೊ ಇವಾಗ ನಮ್ಮಲ್ಲಿ ಹೆಂಗಿದೆ, ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ. ಸೊ ನಾವು ಹೆಂಗೆ ಆಡಳಿತದ ಅನುಕೂಲಕ್ಕೋಸ್ಕರ ಹೀಗೆ ಮಾಡ್ಕೊಂಡಿದ್ದೀವಲ್ವಾ. ಸೊ ಹಾಗೆ ಪ್ರತಿಯೊಂದು ರಾಜಮನೆತನವೂ ಕೂಡ ತನ್ನ ವಿಸ್ತಾರವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ಡಿಸೆಂಟ್ರಲೈಸ್ಡ್ ಮಾಡ್ತಾ ಹೋಗುತ್ತೆ. ಸೊ ಆ ಡಿಸೆಂಟ್ರಲೈಸೇಷನ್ ಈಸ್ ನಥಿಂಗ್ ಬಟ್ ಏನು ಹೇಳ್ತೀವಿ, ಈ ಆಡಳಿತದ ಅನುಕೂಲಕ್ಕೋಸ್ಕರ ವಿಭಾಗ ಮಾಡ್ಕೊಳ್ಳೋವಂಥದ್ದು. ಸೊ ಇದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥವ್ರು ಅಂದರೆ ನೇರವಾಗಿ ಪುರುಷರೇ ಆಡಳಿತದಲ್ಲಿ ಭಾಗಿಯಾಗ್ತಿದ್ರು ಅಲ್ವಾ. ಇಲ್ಲಿ ಅಪ್ರಾಪ್ತ ವಯಸ್ಕರಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಏನಾದ್ರು ಇದ್ರು ಅಂತ ಹೇಳಿದಾಗ ಅವಾಗ ರಾಣಿಯರು ಏನು ಮಾಡ್ತಾರೆ, ಟೇಕ್ ಕೇರ್ ಮದರ್ಸ್ ಅಂತ ಹೇಳಿ ಅವ್ರು ಅದನ್ನು ನೋಡ್ಕೊಳ್ತಾ ಹೋಗ್ತಾರೆ. ನೆಕ್ಸ್ಟು ಅವರ ಕಾಲದ ಸಮಾಜ ಹೇಗಿತ್ತು. ಸೊ ಸಮಾಜ ಹೇಗಿತ್ತು ಅದರಲ್ಲಿ ಮುಖ್ಯವಾಗಿ ನಾವು ಧರ್ಮವನ್ನು ನೋಡೋದಾದರೆ ಅವರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಸೊ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 100% ವರ್ಣಾಶ್ರಮ ಪದ್ಧತಿಯನ್ನು ಅವರು ಚಾಲನೆಯಲ್ಲಿಟ್ಟಿದ್ದರು. ಅದ್ರ ಜೊತೆಗೆ ವರ್ಣಾಶ್ರಮದ ಜೊತೆಗೆ ಹಲವು ಜಾತಿಗಳನ್ನು ಕೂಡ ಅಲ್ಲಿ ಗುರುತಿಸ್ಕೊಳ್ತಾರೆ. ಅದಾದಮೇಲೆ ಬೌದ್ಧ ಧರ್ಮಕ್ಕೂ ಕೂಡ ಇವರು ಏನು ಮಾಡ್ತಾರೆ, ಸಹಾಯಗಳನ್ನು ಮಾಡ್ತಾ ಹೋಗ್ತಾರೆ. ಅಥವಾ ಬೌದ್ಧ ಧರ್ಮ ಚಾಲ್ತಿಯಲ್ಲಿತ್ತು, ಅದಕ್ಕೆ ಬೇಕಿರತಕ್ಕಂತಹ ಸಹಾಯಗಳನ್ನು ಕೂಡ ಇವರು ಮಾಡ್ತಾ ಹೋಗ್ತಿದ್ರು. ಎಕ್ಸಾಂಪಲ್ ಇವರ ಸಂದರ್ಭದಲ್ಲಿ ಬರ್ತಕ್ಕಂಥ ಚೈತ್ಯ ಆಗ್ಬೋದು, ವಿಹಾರಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಅದರ ಜೊತೆಗೆ ಬೌದ್ಧ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಇವರು ನಿರ್ಮಾಣ ಮಾಡ್ತಾರೆ. ಎಲ್ಲೆಲ್ಲಿ ನಿರ್ಮಾಣ ಮಾಡಿದ್ದಾರೆ, ನಾಸಿಕ್, ಜುನ್ನಾರ್, ಅಮರಾವತಿ, ನಾಗಾರ್ಜುನಕೊಂಡ, ಕಾರ್ಲೆ, ಕನೇರಿ, ಇಲ್ಲೆಲ್ಲ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಚೈತ್ಯಗಳಾಗಲಿ ಅಥವಾ ವಿಹಾರಗಳಾಗಲಿ ಅವನ್ನು ಅವರು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಶಾತವಾಹನರ ಸಾಮಾಜಿಕತೆ ಅಂದರೆ ಅವರ ಸಮಾಜ ಹೇಗಿತ್ತು, ಸಮಾಜದ ಒಳಗಡೆ ಸಮಾನತೆ ಇತ್ತ ಅಥವಾ ಅಸಮಾನತೆ ಇತ್ತ. ಶಾತವಾಹನರ ಅವತ್ತಿನ ಸಂದರ್ಭಕ್ಕೆ ಸಮಾನತೆ ಅನ್ನೋದಿತ್ತು. ಅಂದರೆ ಯಾರು ಹೆಣ್ಣು ಮತ್ತು ಗಂಡಿನ ನಡುವೆ. ಆದರೆ ವರ್ಣಾಶ್ರಮ ಇದೆ ಅಂತ ಹೇಳಿದ್ರೆ ಮನುಷ್ಯರ ನಡುವೆ ಅಸಮಾನತೆ ಇದ್ದೇ ಇತ್ತು. ಏಕೆಂದರೆ ವರ್ಣಾಶ್ರಮವನ್ನು ನಾವು ಪಾಲನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವರ ಕಸುಬಿನ ಆಧಾರವಾಗಿ ಅವರನ್ನು ಹಂತವಾಗಿ ವಿಭಾಗ ಮಾಡ್ತಾ ಹೋಗ್ತೀವಿ. ಸೊ ಹಾಗೆ ಇಲ್ಲೂ ಕೂಡ ಏನಾಗ್ತಾ ಇದೆ, ಅನೇಕ ಕಸುಬುಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಕೋಲಿಕ, ಗಾಂಧಿಕ, ಕಮಾರ, ಸೇಲವದ ಅಂತ ಹೇಳಿ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದಷ್ಟು ವೃತ್ತಿಗಳನ್ನು ಮಾಡತಕ್ಕಂಥ ಕಸುಬುಗಳನ್ನು ಮಾಡತಕ್ಕಂಥ ಜನಾಂಗಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಅದಾದಮೇಲೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಈ ಸಂದರ್ಭದಲ್ಲಿ ಇತ್ತು. ಅದಾದಮೇಲೆ ಮಹಿಳೆಯರ ಸ್ಥಾನಮಾನ ಉನ್ನತವಾಗಿತ್ತು. ಸೊ ಹೇಗೆ ಉನ್ನತವಾಗಿತ್ತು ಅಂತ ಹೇಳಿದ್ರೆ ಮಹಿಳೆಯರು ತಮ್ಮ ಬಳಿ ಇರ್ತಕ್ಕಂಥ ಸಂಪತ್ತಿನ ಮೂಲಕವಾಗಿ ಬೇರೆಯವರಿಗೆ ದಾನಗಳನ್ನು ಮಾಡ್ತಾಯಿದ್ರು. ಸೊ ದಾನಗಳನ್ನು ಮಾಡೋದ್ರ ಮೂಲಕವಾಗಿ ಅವತ್ತಿನ ಸಂದರ್ಭದಲ್ಲಿ ಮಹಿಳೆಯರ ಸ್ಥಾನಮಾನ ಇತ್ತು. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದರೆ ಪುರುಷರಿಗೆ ಕೊಡ್ತಾ ಇರ್ತಕ್ಕಂಥ ಬಿರುದುಗಳೇನಿತ್ತಲ್ಲ ಅದನ್ನು ಸ್ತ್ರೀಯರಿಗೂ ಕೂಡ ಬಿರುದುಗಳನ್ನು ಕೊಡ್ತಾಯಿದ್ರು. ಆ ಎಕ್ಸಾಂಪಲ್ ಯಾವುದು, ಮಹಾರಥಿ, ಮಹಾಭೋಜ ಅಂಥೇಳಿ ಇದು ಪುರುಷರಿಗೆ ಕೊಡ್ತಾ ಇರ್ತಕ್ಕಂತಹ ಬಿರುದುಗಳಾಗಿದ್ವು. ಸೊ ಅವನ್ನು ಇಲ್ಲೇನು ಮಾಡ್ತಾರೆ, ಸ್ತ್ರೀಯರಿಗೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಸ್ತ್ರೀಯರು ಕೂಡ ಆಡಳಿತದಲ್ಲಿ ಭಾಗಿಯಾಗ್ತಾಯಿದ್ರು. ಸೊ ಸ್ತ್ರೀಯರು ಕೂಡ ಪುರುಷರಷ್ಟೇ ಸಮಾನರು. ಸೊ ಅನ್ನೋದನ್ನು ಕೂಡ ನಾವು ಇದರಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದಾದಮೇಲೆ ಇವರ ಕಾಲದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು. ಸೊ ನಮ್ಮ ಇವತ್ತಿನ ಸಂದರ್ಭದ ಭಾರತವನ್ನು ನಾವು ನೋಡೋದಾಗಿದ್ರೂ ಕೂಡ ನಾವು ಕೃಷಿಯನ್ನು ಭಾರತದ ಬೆನ್ನೆಲುಬು ಅಂತ ಅವತ್ತು ಹೇಳ್ಕೊಂಬರ್ತಾ ಇದ್ದೀವಿ, ಇವತ್ತು ಕೂಡ ಹೇಳ್ಕೊಂಬರ್ತಾ ಇದ್ದೀವಿ. ಸೊ ಶಾತವಾಹನರ ಕಾಲದಲ್ಲೂ ಕೂಡ ಅದು ಹಾಗೆ ಆಗಿತ್ತು. ಕೃಷಿಯು ಮುಖ್ಯವಾದ ಜೀವನಾಧಾರ ಅವರಿಗೆ. ಸೊ ಜೀವನಾಧಾರ ಆಗಿದೆ. ಮತ್ತು ರಾಜ್ಯವನ್ನು ನಡೆಸೋದಕ್ಕೆ ಭೂ ಕಂದಾಯ ಮೇನ್ ಸೋರ್ಸ್ ಆಫ್ ಇನ್ಕಮ್ ಯಾರಿಗೆ, ಶಾತವಾಹನರಿಗೆ.
ಅದ್ರ ಜೊತೆಗೆ ಕೃಷಿನೇ ಅಷ್ಟೊಂದು ಚೆನ್ನಾಗಿ ಜೀವನಾಧಾರವಾಗಿತ್ತು ಅಂತ ಹೇಳಿದ್ರೆ ಕೃಷಿಯನ್ನು ಮಾಡಬೇಕು ಅಂತ ಹೇಳಿದಾಗ ಸೊ ಅಷ್ಟೊತ್ತಿಗಾಗಲೇ ಕಬ್ಬಿಣದ ಅರಿವಿತ್ತು. ಸೊ ಕಬ್ಬಿಣವನ್ನು ಯಥೇಚ್ಛವಾಗಿ ಬಳಸ್ಕೊಳ್ಳೋದ್ರಿಂದ ಕೃಷಿಯು ಕೂಡ ತುಂಬ ಯಥೇಚ್ಛವಾಗಿ ಬೆಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಯಿತು. ಅದಾದಮೇಲೆ ಉಪ್ಪಿನ ಮೇಲೆ ಸರ್ಕಾರದ ಏಕಸ್ವಾಮ್ಯತೆಯನ್ನು ಪಡ್ಕೊಂಡಿತ್ತು. ಸೊ ಸರ್ಕಾರದ ಏಕಸ್ವಾಮ್ಯವನ್ನು ಪಡ್ಕೊಂಡಿತ್ತು ಅಂತ ಹೇಳಿದ್ರೆ ಅದರ ಉತ್ಪಾದನೆ ಹೋಲ್ ಆ್ಯಂಡ್ ಸೋಲ್ ಯಾರಿಗೆ ಸೇರಿತ್ತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುತ್ತೆ, ಅಂದರೆ ಶಾತವಾಹನರಿಗೆ ಸಂಬಂಧಪಟ್ಟಿರುತ್ತೆ. ಅದರ ಕೆಳಗಡೆ ಇರ್ತಕ್ಕಂಥ ಸಾಮಾನ್ಯರಿಗೆ ಅಥವಾ ಜನಸಾಮಾನ್ಯರಿಗೆ ಅದರ ಮೇಲಿರ್ತಕ್ಕಂಥ ಹಕ್ಕಾಗಲಿ ಏನಾಗಲಿ ಸಿಗೋದಿಲ್ಲ. ಅದಾದಮೇಲೆ ಇವರ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯ ಪಟ್ಟಣಗಳು ಅಂದರೆ ಮೇನ್ ಸಿಟೀಸ್ ಆಫ್ ಶಾತವಾಹನರು ಅಂತ ಹೇಳಿ ಕರೆಯೋದಾದರೆ ಪೈಠಾಣ ಆಗಲಿ, ತಗರೆ ಆಗಲಿ, ಬನವಾಸಿ, ಅಮರಾವತಿ, ನಾಸಿಕ್, ಕರಾಹಟ್, ಮುದಗಿಲ್, ಚಂದ್ರವಳ್ಳಿ ಇವೆಲ್ಲವೂ ಕೂಡ ಅವರ ಮೇನ್ ಸಿಟೀಸ್ ಆಫ್ ಶಾತವಾಹನಾಸ್. ಆಮೇಲೆ ಪ್ರಮುಖ ಬಂದರುಗಳು ಪೋರ್ಟ್ ಸಿಟೀಸ್ ಆಫ್ ಶಾತವಾಹನಾಸ್ ಕಲ್ಯಾಣ, ಸೋಪಾರ, ಬರಿಗಜ ಮುಂತಾದವು. ಬರಿಗಜ ಈಸ್ ನಥಿಂಗ್ ಬಟ್ ಬ್ರೋಚ್ ಅವತ್ತಿನ ಸಂದರ್ಭಕ್ಕೆ, ಇವತ್ತು ಬ್ರೋಚ್ ಅಂತ ಹೇಳಿ ಕರಿತೀವಿ, ಚಾಲ್, ಇವೆಲ್ಲವೂ ಕೂಡ ಅವರ ಕಾಲದ ಬಂದರುಗಳಾಗಿದ್ವು. ಇವ್ರ ಕಾಲದಲ್ಲಿ ಕೂಡ ಅಂದರೆ ಈಗ ಆರ್ಥಿಕ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಮೀಡಿಯಮ್ ಆಫ್ ಕರೆನ್ಸಿ ಅಥವಾ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ನೋಡಬೇಕು ಅಂತ ಹೇಳಿದ್ರೆ ಅವರ ಸಂದರ್ಭದ ನಾಣ್ಯಗಳು ಯಾವುದು? ಗದ್ಯಾಣ, ಪಣ ಅಂಥೇಳಿ ಬಳಸ್ತಾ ಇದ್ರು. ಸುವರ್ಣ, ದೀನಾರ ಇವು ಅವರ ಕಾಲದ ಚಿನ್ನದ ನಾಣ್ಯಗಳಾಗಿದ್ವು. ಕುಶಾಣ ಮತ್ತು ಇದು ಕುಶಾಣ ಅನ್ನೋದು ಬೆಳ್ಳಿ ನಾಣ್ಯಗಳನ್ನು ಚಾಲನೆಯಲ್ಲಿತ್ತು. ಅಂದರೆ ಚಿನ್ನದ ನಾಣ್ಯಗಳನ್ನು ನಾವು ಹೊರಡಿಸ್ತೀವಿ ಅಂತ ಹೇಳಿದ್ರೆ ಸಂಪತ್ಭರಿತವಾಗಿರ್ತಕ್ಕಂಥ ಒಂದು ರಾಜಮನೆತನ ಅಂತಲೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅಂದರೆ ಅವರ ಆರ್ಥಿಕ ಪರಿಸ್ಥಿತಿಯು ಕೂಡ ಬೇಸ್ಡ್ ಯಾವುದ್ರ ಮೇಲಾಗಿತ್ತು? ಅಗ್ರಿಕಲ್ಚರ್ ಮೇಲಾಗಿತ್ತು. ಅದಾದಮೇಲೆ ಅಗ್ರಿಕಲ್ಚರ್ ಯಾವ ಮಟ್ಟಕ್ಕೆ ಅವರನ್ನು ಬೆಳೆಸಿದೆ ಅಂತ ಹೇಳಿದ್ರೆ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾರೆ ಅನ್ನೋ ಮಟ್ಟಕ್ಕೆ ಅದು ಬೆಳೆದಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೋದು. ಅದಾದಮೇಲೆ ಶಾತವಾಹನರನ್ನ ಇನ್ನೊಂದು ರೀತಿಯಲ್ಲಿ ನಾವು ಯಾವ ಥರ ಗಮನಿಸ್ತೀವಿ ಅಂತ ಹೇಳಿದ್ರೆ ಅವರ ಸಾಹಿತ್ಯ ಮತ್ತು ಕಲೆ. ಇಲ್ಲಿ ಲಿಟ್ರೇಚರ್ ಯಾವ ರೀತಿ ಇತ್ತು ಶಾತವಾಹನ ಅಂದರೆ ಇಲ್ಲಿ ಮುಖ್ಯವಾಗಿ ಇವ್ರು ಬಳಸ್ಕೊಳ್ತಾ ಇರ್ತಕ್ಕಂಥ ಭಾಷೆ ಯಾವುದು? ತಮ್ಮ ಸಾಹಿತ್ಯಕ್ಕೆ ಅಥವಾ ರಿಟರ್ನ್ ಸ್ಕ್ರಿಪ್ಟಿಗೆ ಯಾವ್ದು ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಪ್ರಾಕೃತವನ್ನು ಬಳಸ್ಕೊಳ್ತಾರೆ. ಯಾಕೆ ಪ್ರಾಕೃತವನ್ನು ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವತ್ತು ಜನಮಾನಸದಲ್ಲಿ ಮತ್ತು ಪ್ರಚಲಿತದಲ್ಲಿರ್ತಕ್ಕಂಥ ಭಾಷೆ ಪ್ರಾಕೃತ. ಸೊ ಪ್ರಾಕೃತ ಆಗಿರೋದ್ರಿಂದ ಬಳಸ್ಕೊಳ್ತಾರೆ. ಆಮೇಲೆ ಕನ್ನಡವೂ ಕೂಡ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಒಂದು ಹಂತದಲ್ಲಿತ್ತು. ಯಾಕೆ ಒಂದು ಹಂತದಲ್ಲಿತ್ತು ಅಂತ ಹೇಳಿದ್ರೆ ಗಾಥಾ ಸಪ್ತಶತಿಯಲ್ಲಿ ಕೆಲವೊಂದಷ್ಟು ಕನ್ನಡ ಪದಗಳು ಸಿಕ್ಕಿದೆ ಅನ್ನೋದು ಕಾರಣಕ್ಕೋಸ್ಕರ ಕನ್ನಡವೂ ಕೂಡ ಆ ಸಂದರ್ಭದಲ್ಲಿ ಜನಸಾಮಾನ್ಯರ ಮಟ್ಟದಲ್ಲಿ ಇತ್ತು ಅಂತ ಹೇಳೋದಕ್ಕೆ ಸಾಧ್ಯತೆ ಇದೆ. ಸೊ ಕುಂದಾಚಾರ್ಯರು ಪ್ರಾಕೃತದ ವಿದ್ವಾಂಸರು. ಅವರು ಕೆಲವೊಂದಷ್ಟು ರಚನೆಗಳನ್ನು ಮಾಡಿದ್ದಾರೆ. ಯಾವುದು? ಪ್ರಾಭೃತ ಸಾರ, ರಾಯಣ ಸಾರ, ಸಮಯ ಸಾರ, ಪ್ರವಚನ ಸಾರ. ಆಮೇಲೆ ಹಾಲ, ಐಗೈನ್ ಗಾಥಾ ಸಪ್ತಶತಿ, ಗುಣಾಢ್ಯ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆಯನ್ನು ಬರೀತಾನೆ. ಇನ್ನೊಬ್ಬ ಶರ್ವವರ್ಮ ಅಂಥೇಳಿ ಒಬ್ಬ ಇದ್ದಾನೆ, ಅವನು ಕಾತಂತ್ರ ವ್ಯಾಕರಣ ಅಂಥೇಳಿ ಒಂದು ಕೃತಿಯನ್ನು ಬರೀತಾನೆ. ಶಾತವಾಹನರ ಕಾಲದ ಕಲೆ. ಸೊ ಕಲೆ ಇಸ್ ನಥಿಂಗ್ ಬಟ್ ಆರ್ಟ್. ಕಲೆ ವಾಸ್ತುಶಿಲ್ಪದ ಮೇಲೆ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಶಾತವಾಹನರು ಮಾಡ್ತಾರೆ. ಅವರ ಕಲೆಗೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಎಲ್ಲಿ ಯಥೇಚ್ಛವಾಗಿ ಕಾಣ್ತವೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಕಂಡುಬರ್ತವೆ. ಸೊ ಮಹಾರಾಷ್ಟ್ರ ಭಾಗದಲ್ಲಿ ಕಂಡುಬರ್ತಕ್ಕಂಥವು ಯಾವುವು? ಕಲ್ಲಿನಲ್ಲಿ ಕೊರೆದ ಗುಹಾಲೆಗಳು. ಅವರು ಯಾರು? ಶಾತವಾಹನರು. ಸೊ ಕಲ್ಲಿನಲ್ಲಿ ಕೊರೆದ ಗುಹಾಲೆಗಳನ್ನು ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ. ಒಂದು ಚೈತ್ಯ, ಇನ್ನೊಂದು ವಿಹಾರ ಅಂತ ಹೇಳಿ ಕರಿತೀವಿ. ಚೈತ್ಯ, ವಾಟ್ ಇಸ್ ದ ಮೀನಿಂಗ್ ಆಫ್ ಚೈತ್ಯ ಅಂತ ಹೇಳಿದ್ರೆ ಇಟ್ಸ್ ಪ್ರೇಯರ್ ಹಾಲ್ ಅಥವಾ ಪ್ರಾರ್ಥನಾ ಭವನ ಅಂತ ಹೇಳಿ ಕರಿತೀವಿ ಚೈತ್ಯವನ್ನು. ವಿಹಾರ ಅಂತ ಹೇಳಿದ್ರೆ ಸಂಗಾರಾಮ ಅಂತಲೂ ಕುಡಿತಾರೆ, ಅಥವಾ ಇಲ್ಲ ಸಂಗಾರಾಮ ಅಂತ ಕರೀತಾರೆ. ಇಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಇನ್ನೊಂದು ಅರ್ಥದಲ್ಲೂ ಕೂಡ ಕರೀತಾರೆ. ಏನು ಅಂತ ಹೇಳಿದ್ರೆ ಬೌದ್ಧ ಭಿಕ್ಕುಗಳು ವಾಸಿಸ್ತಕ್ಕಂಥ ಸ್ಥಳಗಳು. ಇಟ್ಸ್ ಅ ರೆಸಿಡೆನ್ಷಿಯಲ್ ಹೌಸ್ ಅಂತಲೂ ಕೂಡ ಕರೀತಾರೆ. ಸೊ ಚೈತ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಪ್ರಾರ್ಥನಾ ಭವನ. ಸೊ ಪ್ರಾರ್ಥನಾ ಭವನ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಚೈತ್ಯ ಎಲ್ಲಿದೆ ಅಂತ ಹೇಳಿದ್ರೆ ಕಾರ್ಲೆಯಲ್ಲಿದೆ. ಸೊ ಕಾರ್ಲೆಯಲ್ಲಿರ್ತಕ್ಕಂಥ ಚೈತ್ಯದ ಒಳಗಡೆ 3 ಮಹಾದ್ವಾರಗಳನ್ನು ಹೊಂದಿದೆ. ಚೈತ್ಯ ಗರ್ಭಗೃಹ, ಪ್ರದಕ್ಷಿಣಾ ಪಥ, ಮಂಟಪವನ್ನು ಕೂಡ ಹೊಂದಿದೆ. ಅದಾದಮೇಲೆ ಕನೇರಿಯಲ್ಲಿರ್ತಕ್ಕಂಥ ಇನ್ನೊಂದು ಚೈತ್ಯ, ಅದು ಕೂಡ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಚೈತ್ಯಗಳು ಎಲ್ಲೆಲ್ಲಿ ಕಂಡುಬರ್ತವೆ ಅಂತ ಹೇಳಿದ್ರೆ ಜುನ್ನಾರ್, ಪನ್ನಾಳ, ಕೊಂಡಾಣೆ, ನಾಸಿಕ್ಗಳಲ್ಲೂ ಕೂಡ ಕಂಡುಬರ್ತವೆ. ಅದಾದಮೇಲೆ ಸೆಕೆಂಡ್ ಟೈಪ್ ಆಫ್ ಗುಹಾಲಯ ಯಾವುದು ಅಂತ ಹೇಳಿದ್ರೆ ವಿಹಾರ. ಇದನ್ನು ಕೂಡ ಬಂಡೆಯನ್ನು ಕೊರೆದು ಮಾಡಿರ್ತಕ್ಕಂಥ ರಚನೆಗಳು. ಇದು ಅನೇಕ ಕೊಠಡಿಗಳನ್ನು ಹೊಂದಿರುವ ದೊಡ್ಡ ಹಜಾರ, ಅಂದರೆ ದೊಡ್ಡದಾಗಿರ್ತಕ್ಕಂಥ ಒಂದು ರೂಮ್ ಇರುತ್ತೆ, ಅದ್ರ ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಕೋಣೆಗಳಿರ್ತವೆ. ಇವನ್ನು ವಿಹಾರ ಅಂಥೇಳಿ ಕರೀತಾರೆ. ಸೊ ವಿಹಾರಗಳ ಮುಖ್ಯವಾಗಿರ್ತಕ್ಕಂಥದ್ದು ಏನಕ್ಕೆ ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ಬೌದ್ಧ ಭಿಕ್ಕುಗಳು ಅಂದರೆ ಸನ್ಯಾಸಿಗಳೇನಿರ್ತಾರಲ್ಲ ಅವರು ವಾಸ ಮಾಡೋದಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಆವಾಸ ಸ್ಥಾನಗಳು. ಸೊ ಇವು ಎಲ್ಲೆಲ್ಲಿ ಕಂಡುಬರ್ತವೆ ಅಂತ ಹೇಳಿದ್ರೆ ನಾಸಿಕ್, ಕನೇರಿ, ಕಾರ್ಲೆ ಇಲ್ಲಿ ಮುಂತಾದ ಕಡೆ ಅವು ಕಂಡುಬರ್ತಾ ಹೋಗ್ತವೆ. ಸೊ ಇದು ಚೈತ್ಯ ಮೊದಲನೇ ಚಿತ್ರ, ವಿಹಾರ ಎರಡನೇ ಚಿತ್ರ. ಅಂದರೆ ಚಿಕ್ಕ ಚಿಕ್ಕ
ಕೋಣೆಗಳು ಕಾಣ್ತಾ ಇದ್ದೀವಿ. ಸೊ ದೊಡ್ಡದಾಗಿರ್ತಕ್ಕಂಥ ಒಂದು ಅಜಾರ ಇದೆ, ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಕೋಣೆಗಳನ್ನು ನಾವು ವಿಹಾರದಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಹಾರ ಅದು ಚೈತ್ಯ. ಅದಾದಮೇಲೆ ಇನ್ನೊಂದು ಇವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಗುರುತಿಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಸ್ತೂಪಗಳು ಅತಿ ಮುಖ್ಯವಾಗಿ ಗುರುತಿಸ್ತಕ್ಕಂಥದ್ದು. ಸ್ತೂಪ ಅಂತ ಹೇಳಿದ್ರೆ ಬೌದ್ಧನ ಅಥವಾ ಬುದ್ಧನ ಅವನ ಅವಶೇಷಗಳ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಸ್ಮಾರಕ. ಆ ಸ್ಮಾರಕವನ್ನು ನಾವು ಸ್ತೂಪ ಅಂತ ಹೇಳಿ ಕರಿತೀವಿ. ಆ ಸ್ತೂಪಕ್ಕೆ ಮೇಲ್ಗಡೆ ಅರ್ಧಚಂದ್ರಾಕಾರದಲ್ಲಿರ್ತಕ್ಕಂಥ ಒಂದು ಗುಮ್ಮಟದ ರೀತಿಯಲ್ಲಿ ನಿರ್ಮಾಣವನ್ನು ಮಾಡ್ತೀವಿ. ಅದನ್ನೇ ನಾವಿಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ತೂಪ ಅಂತ ಹೇಳಿ ಕರಿತೀವಿ. ಶಾತವಾಹನರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಸ್ತೂಪಗಳು ಯಾವುದು ಅಂತ ಹೇಳಿದ್ರೆ ಒಂದು ಅಮರಾವತಿ ಸ್ತೂಪ, ಇನ್ನೊಂದು ನಾಗಾರ್ಜುನಕೊಂಡ ಸ್ತೂಪ. ಅಮರಾವತಿ ಸ್ತೂಪದಲ್ಲಿ ಏನು ಕಂಡು ಬರುತ್ತೆ ಅಂದರೆ ಬುದ್ಧನ ಜಾತಕ ಕಥೆಗಳು, ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಕ ಕಥೆಗಳು ಅಂತ ಏನು ಕರಿತೀವಲ್ಲ, ಆ ಜಾತಕ ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಅಂದರೆ ಆ ಸ್ತೂಪದ ಮೇಲ್ಭಾಗ ಅಥವಾ ಒಳಭಾಗದಲ್ಲಿ ಕೆತ್ತನೆಗಳನ್ನು ಒಳಗೊಂಡಿದೆ. ಹಾಗೆ ನಾಗಾರ್ಜುನಕೊಂಡದಲ್ಲೂ ಕೂಡ ಆ ಕೆತ್ತನೆಗಳನ್ನು ಒಳಗೊಂಡಿದೆ. ಅದಾದಮೇಲೆ ಇನ್ನೊಂದು ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಇವರ ಕಾಲದಲ್ಲಿ ಬಂದಿರತಕ್ಕಂಥ ಚಿತ್ರಕಲೆ. ಆವಾಗಲೇ ಹೇಳಿದೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್, ಮಥುರಾ ಸ್ಕೂಲ್ ಆಫ್ ಆರ್ಟ್, ಆಮೇಲೆ ಅಮರಾವತಿ ಸ್ಕೂಲ್ ಆಫ್ ಆರ್ಟ್. ಇಲ್ಲಿ ಏನು ಅಂತ ಹೇಳಿದ್ರೆ ಗಾಂಧಾರ ಶಿಲ್ಪಕಲೆಯಲ್ಲಿ ಬುದ್ಧನನ್ನು ಯಾವ ರೀತಿ ಡಿಪಿಕ್ಟ್ ಮಾಡ್ತಾ ಹೋದರು, ಮಥುರಾ ಸ್ಕೂಲ್ ಆಫ್ ಆರ್ಟಲ್ಲಿ ಬುದ್ಧನನ್ನು ಯಾವ ರೀತಿ ಡಿಪಿಕ್ಟ್ ಮಾಡ್ತಾ ಹೋದರು, ಅಮರಾವತಿ ಸ್ಕೂಲ್ ಆಫ್ ಆರ್ಟಲ್ಲಿ ಯಾವ ರೀತಿ ಬುದ್ಧನನ್ನು ಡಿಪಿಕ್ಟ್ ಮಾಡ್ತಾ ಹೋದರು ಅನ್ನೋದನ್ನು ಈ 3 ಸ್ಕೂಲ್ಸ್ ಆಫ್ ಆರ್ಟಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಅಮರಾವತಿ ಸ್ತೂಪದ ಒಂದು ಎಕ್ಸಾಂಪಲ್. ಸೊ ಇದಿಷ್ಟು ಅಂದರೆ ಟೋಟಲಿ ನಾವು ತುಂಬ ಬ್ರೀಫಾಗಿ ಶಾತವಾಹನರ ಇತಿಹಾಸವನ್ನು ನೋಡೋದಕ್ಕೆ ಸಾಧ್ಯತೆ ಆಗಿದೆ. ಸೊ ಈ ಏನಿವತ್ತು ನಾವು ಲೆಕ್ಚರ್ ನೋಡೋದಲ್ಲ, ಶಾತವಾಹನರ ಲೆಕ್ಚರ್ ನಾವು ಇವಾಗ ಏನು ನೋಡೋದಲ್ಲ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ನನ್ನ ವೆಬ್ಸೈಟಲ್ಲಿದೆ. ಸೊ ಆ ವೆಬ್ಸೈಟ್ ಲಿಂಕನ್ನು ಕೂಡ ಇದರ ಕೆಳಗಡೆ ನಾನು ಕೊಡ್ತೀನಿ, ಹೋಗಿ ನೀವು ತೆಗೆದುಕೊಳ್ಬೋದು ಅಥವಾ ನೋಡ್ಬೋದು. ಇಲ್ಲಿಗೆ ಶಾತವಾಹನರ ಮೊದಲ ಅಧ್ಯಾಯ ಮುಗಿದಿದೆ. ಸೊ ಮೊದಲ ಅಧ್ಯಾಯ ಇನ್ ದ ಸೆನ್ಸ್ ಶಾತವಾಹನರ ಬ್ರೀಫ್ ಹಿಸ್ಟ್ರಿ ಅಂದರೆ ಪೂರ್ತಿ ಅವರ ಉಗಮದಿಂದ ಅಂತ್ಯದವರೆಗೆ ನೋಡಿದಾಗಾಯಿತು. ಸೊ ನೆಕ್ಸ್ಟು ನಾವು ಯಾವುದನ್ನು ನೋಡ್ತೀವಿ ಅಂತ ಹೇಳಿದ್ರೆ ಕದಂಬರ ವಿಡಿಯೋವನ್ನು ಅಥವಾ ಕದಂಬರ ಇತಿಹಾಸವನ್ನು ನಾವು ನೆಕ್ಸ್ಟು ನೋಡ್ತಾ ಹೋಗೋಣ. ಇಲ್ಲಿಗೆ ಶಾತವಾಹನರ ಇತಿಹಾಸವನ್ನು ನೋಡಿದ್ದು ಮುಗಿದಿದೆ. ಸೊ ಇಲ್ಲಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.